ಇನ್ನು ಮಾರ್ನಿಂಗ್ ನಾನು ಮನೆ ಒರೆಸ್ಕೊತಾ ಇದ್ದೆ ಹೊರಗಡೆ. ಸೊ ಮಗ ಬಂದ್ಬಿಟ್ಟು ನಾನು ಒರೆಸ್ತೀನಿ ಆಚೆ ಅಂತೇಳಿ ಒರೆಸ್ತಾ ಇದ್ದಾನೆ. ಅವನಿಗೆ ಇವತ್ತು ಸ್ಟಡಿ ಹಾಲಿಡೇ ಅಂದರೆ ನಾಳೆ ಎಕ್ಸಾಮ್ ಇದೆ, ಇವತ್ತು ಸ್ಟಡಿ ಮಾಡಿ ಅಂತ ಇವತ್ತು ಹಾಲಿಡೇ ಕೊಟ್ಟಿದ್ದಾರೆ. ಸೊ ಮನೇಲಿದ್ದಾನೆ, ನಾನು ಒರೆಸ್ತಾ ಇದ್ದೀನಲ್ಲ ತಾನು ಒರೆಸ್ತೀನಿ ಅಂದಲ್ಲ ಅಂತೇಳಿ ಆಚೆ ಒರೆಸೋದಕ್ಕೆ ಅವನ್ನ ಬಿಟ್ಟ. ಇನ್ನು ಅವನು ಒರೆಸಿದ್ರೆ ಇವಳು ಸುಮ್ಮನಿರ್ತಾಳ. ಇವಳು ಕೂಡ ಚೊಂಬಲ್ಲಿ ನೀರು ತೊಗೊಂಡು ಮೆಟ್ಲೆಲ್ಲ ತೊಳ್ಕೊಂಡು ಏನೋ ಮಾಡ್ತಾಯಿದ್ಲು. ಸೊ ಹೆಂಗೋ ಆಟ ಆಡಲಿ ಅಂತೇಳಿ ಬಿಟ್ಟು ನಾನು ಒಳಗಡೆ ಎಲ್ಲ ಕೆಲಸ ಮುಗಿಸಿ. ಅಣ್ಣ ಸಿಕ್ತಾ? ಹ್ಞೂ ಹೇಳು. ಬುಜ್ಜಿ ಫಿಂಗರ್, ಬುಜ್ಜಿ ಹೇಳು. ಮಮ್ಮಿ ಫಿಂಗರ್ ಹೇಳು. ವೇರ್ ಆರ್ ಯು? ನೆಕ್ಸ್ಟ್ ಟ್ವಿಂಕಲ್ ಟ್ವಿಂಕಲ್ ಹೇಳು. ಇನ್ನು ಅವ್ರದ್ದು ಸ್ನಾನನೂ ಆಗಿ ತಿಂಡಿ ಎಲ್ಲ ತಿಂದು ಮತ್ತೆ ಆಟ ಆಡ್ಕೊಂಡು ಕೂತಿದ್ದಾರೆ. ಅವನಿಗೆ ಓದೋದಕ್ಕೆ ಬಿಡ್ತಾ ಇಲ್ಲ ಇವಳು, ಅಂದರೆ ಅವಳನ್ನ ಮಲಗಿಸ್ಬಿಟ್ಟು ಓದಿಸ್ಬೇಕು. ಏನು ಮಾಡೋದು, ಆಟ ಆಡಲಿ ಅಂತೇಳಿ ನಾನು ಆಟ ಆಡಿಸು ಅಂತೇಳಿ ಬಿಟ್ಟಿದ್ದೀನಿ. ನೋಡಿ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಮತ್ತೆ ಎಲ್ಲ ಚೆಲ್ತಾರೆ, ಏನು ಮಾಡೋದಕ್ಕಾಗಲ್ಲ, ಮಕ್ಕಳಿರೋ ಮನೆ ಅಲ್ವಾ. ಏನು ಆಟ ಆಡ್ತಿದ್ಯಾ ಮಗಳು? ಹಾಂ, ಕಾರ್ ಆಟ ಆಡ್ತಿದ್ಯಾ? ಕಾರ್ ಓಡಿಸ್ತಾ ಇದೀಯ ನೀನು? ನನಗೆ ಕಾರು, ನನಗೆ ವೆರಿ ಗುಡ್. ಥ್ಯಾಂಕ್ ಯು. ನೀನು ಇನ್ನೊಂದು ಕಾರು ಬೇಡ, ಸಾಕು ಒಂದೇ, ಸಾಕು ಒಂದೇ ಒಂದೇ. ನೀನು ಆಟ ಆಡೀಗ. ಇನ್ನು ಇವರಿಬ್ಬರು ಆಟ ಆಡ್ತಾ ಇರಲಿ, ನಾನು ಕೇಕ್ ಮಾಡೋಣ ಅಂತೇಳಿ ಮಗ ಕೇಳಿದ್ನಲ್ಲ, ಸೊ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆ ಹತ್ರ ಬಂದೆ. ಅಂದರೆ ಫಸ್ಟಿಗೆ ಶುಗರ್ನ ಪುಡಿ ಮಾಡಿ ಇಟ್ಕೊಬೋಣ ಅಂತೇಳಿ ಶುಗರ್ನ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕೇಕಿಗೆ ಏನಿಲ್ಲ, ಸಿಂಪಲಾಗಿ ಒಂದಷ್ಟು ಬಿಸ್ಕೆಟ್ ತೊಗೊಂಡಿದ್ದೀನಿ. ಅಂದರೆ ಈಗ ಮಕ್ಕಳಿಬ್ಬರಿಗೆ ಅಷ್ಟೆಲ್ಲ ಮಾಡ್ಕೊಡ್ತಾ ಇರೋದು. ಇವರಿಬ್ಬರು ತಿಂದು ಕ್ರೀಮ್ನೆಲ್ಲ ನೆಕ್ಕೊಂಡು ಬರೀ ಬಿಸ್ಕೆಟ್ ಇಟ್ಟಿದ್ದಾರೆ. ಅದರಲ್ಲೂ ನನ್ನ ಮಗಳಂತೂ ಬರೀ ಕ್ರೀಮ್ ತಿನ್ಕೋತಾಳೆ, ಬಿಸ್ಕೆಟ್ ಅಂತೂ ಮುಟ್ಟಕ್ಕೆ ಹೋಗಲ್ಲ. ಸೊ ಅದೇ ಇತ್ತು, ಅದರಲ್ಲೇ ಕೇಕ್ ಮಾಡ್ತಾಯಿದ್ದೀನಿ. ಬೇರೆ ಯಾರಿಗೂ ಇಲ್ಲ, ಇವರಿಬ್ಬರು ನಮ್ಮ ಮಕ್ಕಳಿಬ್ಬರಿಗೆ ಅಷ್ಟೇ ಅಲ್ಲ. ಸೊ ಹಾಗಾಗಿ ಅದೇ ಬಿಸ್ಕೆಟಲ್ಲಿ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗ ಬಂದುಬಿಟ್ಟು ನಾನೇ ಮಾಡ್ತೀನಿ ಹೇಳ್ಕೊಡಮ್ಮ ಪ್ಲೀಸ್ ಅಂತ ಇದ್ದ. ಸೊ ಈ ಸರಿ ನಂದು ವೀಡಿಯೋನೆಲ್ಲ ಮಾಡಿಕೊಂಡು ನೋಡ್ಕೊ ಹೇಗೆ ಮಾಡ್ತೀನಿ ಅಂತ, ನೆಕ್ಸ್ಟ್ ಟೈಮ್ ನೀನೇ ಮಾಡುವೆ ಅಂತ ಹೇಳಿ ಅವನಿಗೆ ವೀಡಿಯೋ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ಅವ್ನು ಬಂದಲ್ಲ ಅಂಥೇಳಿ ಮಗಳು ಕೂಡ ಓಡಿ ಬಂದಿದ್ದಾಳೆ. ಇನ್ನು ಇವಳಿಗೆ ಈ ಪಾತ್ರೆ ಎಲ್ಲ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಇದರಲ್ಲಿ ಆಟ ಆಡು ಅಂತೇಳಿ ಕಳಿಸ್ಬೇಕು, ನೋಡಬೇಕು ಹೋಗ್ತಾಳ ಅಂತೇಳಿ. ಇನ್ನು ಇವಳು ಎತ್ಕೊಂಡಂತೂ ನಾನು ಕೇಕ್ ಮಾಡೋದಕ್ಕೆ ಆಗಲ್ಲ. ಸೊ ಹೇಗೋ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೀನಿ, ಹೋಗು ಆಟ ಆಡು ಅಂತೇಳಿ. ಇನ್ನು ನಾನು ಅಷ್ಟೇ ಕೇಕ್ನ ಏನು ನಾನೇ ಓನಾಗಿ ಮಾಡ್ತಿಲ್ಲ, ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡ್ತಾಯಿರೋದು. ಅಂದರೆ ಫಸ್ಟ್ ಟೈಮ್ ಅಂತೂ ಯಾರಿಗೂ ಫಸ್ಟ್ ಟೈಮ್ ಮಾಡಿದ ತಕ್ಷಣ ಯಾರಿಗೂ ಪರ್ಫೆಕ್ಟಾಗಿ ಬರಲ್ಲ. ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡಿದಾಗ, ಇದಕ್ಕಿಂತ ಮುಂಚೆನೂ ಮಾಡಿದ್ದೆ, ಫಸ್ಟ್ ಟೈಮ್ ಮಾಡಿದಾಗ ಕೋವಿಡ್ ಟೈಮಲ್ಲಿ ಮಾಡಿದ್ದೆ. ಸೊ ಮನೇಲಿದ್ದಾಗ ಯೂಟ್ಯೂಬೆಲ್ಲ ನೋಡಿಕೊಂಡು ಆವಾಗ ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ಬರಲ್ಲ, ಯಾರಿಗೇ ಆದರೂ ಅಷ್ಟೇ ಫಸ್ಟ್ ಟೈಮ್ ಬರಲ್ಲ, ಸೆಕೆಂಡ್ ಟೈಮ್ ತಪ್ಪಾಗುತ್ತಾ, ಮೂರನೇ ಟೈಮ್ ಅಂತೂ ಡೆಫಿನೆಟ್ಲಿ ಕರೆಕ್ಟಾಗಿ ಬಂದೇ ಬರುತ್ತೆ. ಇನ್ನು ನಾನು ಕೂಡ ಕೋವಿಡ್ ಟೈಮಲ್ಲಿ ಮನೇಲೇ ಇದ್ವಲ್ಲ, ಆವಾಗ ಯೂಟ್ಯೂಬೆಲ್ಲ ನೋಡಿಕೊಂಡು ಸುಮಾರು ಸರಿ ಮಾಡಿ, ಅಂದರೆ ಬರ್ತಿತ್ತು, ತಿಂತಾಯಿದ್ರು, ಮಾಡಿದ್ನೆಲ್ಲ ಯಾರು ವೇಸ್ಟ್ ಮಾಡ್ತಿರಲ್ಲ, ತಿಂತಾಯಿದ್ರು, ಅಂದರೆ ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ಆಮೇಲೆ ಪರ್ಫೆಕ್ಟ್ ಆಗಿದ್ದು. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆ ಮಾಡಿಕೊಡಿ, ನಿಮಗೂ ಖುಷಿ ಆಗುತ್ತೆ. ನನ್ನ ಕೈಯಾರ ನಮ್ಮ ಮಕ್ಕಳಿಗೆ ಕೇಕ್ ಮಾಡಿಕೊಟ್ವಿ ಅಂತ. ಜೊತೆಗೆ ಮಕ್ಕಳು ಕೂಡ ನಮ್ಮಮ್ಮ ಕೇಕ್ ಮಾಡಿಕೊಟ್ರು ಅಂತ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಖುಷಿಯಿಂದ ತಿಂತಾರೆ. ಸೊ ಹಾಗಾಗಿ ಇನ್ಮೇಲೆ ನಾನು ಕೂಡ ಹೊರಗಡೆಯಿಂದ ತರ್ಸೋದು ಬೇಡ, ಮನೇಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಬಿಸ್ಕೆಟ್ನೆಲ್ಲ ಪುಡಿ ಮಾಡ್ಕೊಬೇಡ ಅಂತೇಳಿ ಬಿಸ್ಕೆಟ್ನೆಲ್ಲ ಮುರಿದು ಪುಡಿ ಮಾಡ್ಕೋತಾ ಇದ್ದೀನಿ. ಬಿಸ್ಕೆಟು ಮತ್ತು ಸಕ್ಕರೆ ಎರಡನ್ನೂ ಒಟ್ಟಿಗೆ ಪುಡಿ ಮಾಡ್ಕೋಬೇಡಿ, ಸಪ್ರೇಟಾಗೆ ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಬಿಸ್ಕೆಟ್ನ ಪುಡಿ ಮಾಡ್ಕೋತಾ ಇದ್ದೀನಿ. ಸೊ ಮಕ್ಕಳು ಖುಷಿಪಟ್ಟು ತಿಂತಾರೆ ಮತ್ತು ಫ್ರೆಂಡ್ಸ್ಗೆಲ್ಲ ಹೇಳ್ಕೊಬರ್ತಾರೆ. ಸೊ ನಮಗೂ ಎಂದು ಖುಷಿ ಇರುತ್ತೆ, ಮತ್ತು ಹೊರಗಡೆಯಿಂದ ತರಿಸೋದು ತಪ್ಪುತ್ತೆ. ಸೊ ಹಾಗಾಗಿ ಮಾಡೋದನ್ನು ರೆಗ್ಯುಲರಾಗಿ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಬಿಸ್ಕೆಟಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಮನೇಲೇ ಇದ್ದಿದ್ದು ಬಿಸ್ಕೆಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಮೈದಾ ಹಿಟ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಐಸ್ ಕ್ರೀಮ್ಸು ಇವೆಲ್ಲ ಯೂಟ್ಯೂಬಲ್ಲೇ ನಾನು ಬೇರೆಯವ್ರ ಚಾನಲ್ನ ನೋಡಿ ಇಟ್ಕೊಂಡಿದ್ದೀನಿ, ಸೇವ್ ಮಾಡಿ ಒಂದೊಂದಾಗಿ ದಿನ ಟ್ರೈ ಮಾಡೋಣ. ಈಗ ಸಮ್ಮರ್ ಬರ್ತಲ್ಲ, ಮಕ್ಕಳು ಮನೇಲಿರ್ತಾರೆ, ಸೊ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಸಮ್ಮರ್ ಬಂದ್ರಂತೂ
ನನಗಂತೂ ಡೈಲಿ ನಂದು ಡೇ ರೂಟೀನ್ ಏನಿದೆ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಮಕ್ಕಳೇ ಮನೇಲೇ ಇರ್ತಾನಲ್ಲ, ಅವನು ಮನೇಲೇ ಇರೋದ್ರಿಂದ ಇವಳು ಕೂಡ ಮಲ್ಗೋದಕ್ಕೆ ಹೋಗಲ್ಲ. ಸೊ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇನ್ನು ಬಿಸ್ಕೆಟ್ ಎಲ್ಲ ಪುಡಿ ಮಾಡಿದ್ದು ಆಯಿತು. ಈಗ ಇದಕ್ಕೆ ಆಲ್ರೆಡಿ ಬಿಸ್ಕೆಟಲ್ಲೇ ಸ್ವೀಟ್ ಇರುತ್ತೆ. ಸೊ ಎಷ್ಟು ಬೇಕೋ ಮಕ್ಕಳು ತಿಂತಾರೆ, ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಶುಗರ್ ಪೌಡ್ರ್ ಹಾಕೋಬೇಕು. ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಶುಗರ್ ಪೌಡ್ರ್ ಹಾಕೋತಾ ಇದ್ದೀನಿ. ಜಾಸ್ತಿ ಸ್ವೀಟ್ ಆದರೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿ ಶುಗರ್ ಪೌಡ್ರನ್ನ ಹಾಕ್ಕೋಬೇಕು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಹಾಲನ್ನು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಯಾಕಂದರೆ ತಿಕ್ನೆಸ್ಸು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ತೆಳ್ಳ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಕೇಕು. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸರ್ದು ಬೀಟರ್ ಬರುತ್ತಲ್ಲ, ಅದಿದ್ಬಿಟ್ರಂತೂ ಇನ್ನೂ ಪಫಿಯಾಗಿ ಬಂದುಬಿಟ್ರಂತೂ ಈ ಬ್ಯಾಟರೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಅದಿಲ್ಲ, ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ನಾನು ಹೀನೋ ಪೌಡ್ರ್ ಹಾಕೋತಾ ಇದ್ದೀನಿ. ಅಂದರೆ ನಾನು ಫುಲ್ ಯೂಸ್ ಮಾಡ್ತಾಯಿಲ್ಲ ಹೀನೋ ಪೌಡ್ರು, ಅರ್ಧ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಎಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ಅರ್ಧ ಪೌಡ್ರು ಪ್ಯಾಕೆಟಲ್ಲಿ ಇರೋಂಥ ಅರ್ಧ ಪೌಡ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಹೀನೋ ಪೌಡ್ರ್ ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ಅದ್ರ ಮೇಲೆ ಹಾಕಬೇಕು. ಈಗ ಇದು ನೂರೆಲ್ಲ ಬಿಟ್ಟ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದು ಎಲ್ಲ ಕಡೆಗೂ ಹರಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇಲ್ಲಿಗೆ ಬ್ಯಾಟರ್ ರೆಡಿ ಆಯಿತು. ಕೇಕ್ದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇನ್ನು ನಾವು ಮೋಲ್ಡ್ ಇದ್ದರೆ ಮೋಲ್ಡಿಗೆ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಅದು ಸ್ಮೂತಾಗಿ ಒಂದೊಂದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಾಗ್ಲೇ ಕೇಕು ಕೂಡ ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ ಆಗೋದು. ಇನ್ನು ನನ್ನ ಹತ್ರ ಕೇಕ್ದು ಮೋಲ್ಡ್ ಇಲ್ಲ. ಸೊ ಹಾಗಾಗಿ ಒಂದು ಟಿಫನ್ ಬಾಕ್ಸು, ಸ್ಟೀಲ್ದು ಟಿಫನ್ ಬಾಕ್ಸ್ ಇತ್ತಲ್ಲ, ಅದಕ್ಕೇ ಕೆಳಗಡೆನೂ ಆಯಿಲ್ ಹಾಕ್ಕೊಂಡು ಇನ್ನು ಬಟರ್ ಪೇಪರ್ ಇತ್ತು. ಸೊ ಆ ಬಟರ್ ಪೇಪರ್ಗೂ ಕೂಡ ಮೇಲ್ಗಡೆನೂ ಆಯಿಲ್ ಹಾಕೋತಾ ಇದ್ದೀನಿ. ಯಾಕಂದರೆ ಬಟರ್ ಪೇಪರ್ ಬಾಕ್ಸ್ಗೂ ಕಚ್ಚಬಾರ್ದು ಅಂತೇಳಿ ಕೆಳಗಡೆನೂ ಆಯಿಲ್ ಹಾಕಿದ್ದೀನಿ. ಇನ್ನು ಅದ್ರ ಮೇಲೂ ಕೂಡ ಆಯಿಲ್ ಹಾಕ್ಬಿಟ್ಟು ಈಗ ಇದನ್ನು ಕೇಕ್ದು ಬ್ಯಾಟರ್ ರೆಡಿಯಾಗಿದೆಯಲ್ಲ, ಇದನ್ನು ಹಾಕಿಬಿಟ್ಟು ಇನ್ನು ಕುಕ್ಕರ್ ನಾನು ಸ್ಟವಲ್ಲೇ ಮಾಡ್ತಾ ಇರೋದು ಕೇಕ್ನ. ಅಂದರೆ ತವಾ ಯೂಸ್ ಮಾಡ್ಕೋಬೋದು ಅಥವಾ ಕುಕ್ಕರ್ ಯೂಸ್ ಮಾಡ್ಕೋಬೋದು. ನಾನು ಈ ಸಾರಿ ಕುಕ್ಕರ್ನ ಯೂಸ್ ಮಾಡಿಕೊಂಡು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಇನ್ನು ನೋಡಿ, ಮಗಳು ಸ್ವಲ್ಪ ಹೊತ್ತು ಆಟ ಆಡೋದು ಒಬ್ಬಳೇ. ಇನ್ನು ಎದ್ದು ಬಂದು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಒಬ್ಬಳೇ ಆಟಾಡ್ತಾರಲ್ಲ. ಇನ್ನು ಇವನು ನನಗೆ ವೀಡಿಯೋ ಮಾಡಿಕೊಡ್ತಾ ಇದ್ದಾನಲ್ಲ, ಸೊ ಇವನು ಹೇಳಿದ ಮತ್ತು ಕೇಳಲ್ಲ, ಹೋಗಿ ಆಟಾಡಿ ನಾನು ಸೆಲ್ಫಿ ಸ್ಟಿಕ್ ಹಾಕ್ಕೊಂಡು ಮಾಡ್ಕೋತೀನಿ ಅಂತಂದ್ರೂ ಕೇಳ್ತಾ ಇಲ್ಲ, ನೋಡ್ಕೋಬೇಕಂತೆ ಅವನು. ಸೊ ಅವನು ನೋಡ್ಕೊಂಡಂಗೆ ಆಗುತ್ತೆ ಅಂತೇಳಿ ಬಿಟ್ಟಿದ್ನಲ್ಲ. ಇನ್ನು ಇವಳು ಬಂದು ಅಳ್ತಾ ಇದ್ದಾಳೆ. ನಾವು ಊಟ ಬೇರೆ ಮಾಡಿಸ್ಬೇಕು ಇವ್ರಿಗೆ. ಇದನ್ನೆಲ್ಲ ಮೋಲ್ಡ್ಗೆ ಹಾಕ್ಬಿಟ್ಟು ಬೇಕಿಟ್ಬಿಟ್ಟು ಊಟ ಮಾಡಿಸ್ಬಿಟ್ರೆ ಸರಿಯಾಗುತ್ತೆ. ಟೈಮ್ ಆಲ್ರೆಡಿ 1:30 ಆಯ್ತಾ ಬಂತು. ಮಾತಾಡ್ಕೊಂಡು ಇವ್ನ ಜೊತೆ ಮಾಡೋ ಅಷ್ಟರಲ್ಲಿ ಟೈಮ್ ಆಯ್ತಾ ಬಂತು. ಇನ್ನು ಇದನ್ನು ಹಾಕ್ಬಿಟ್ಟು ಕುಕ್ಕರ್ನ ಪ್ರೀ ಹೀಟರ್ಗೆ ಇಟ್ಬಿಡ್ಬೇಕು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಹೀಟ್ ಆಗಬೇಕು. ಸೊ ಕುಕ್ಕರ್ನ ಹೀಟ್ಗೆ ಇಟ್ಬಿಟ್ಟು ಆಮೇಲೆ ಇದನ್ನು ಮುಚ್ಚಿಬಿಟ್ಟು ಇಡಬೇಕು. ಇನ್ನು ನೋಡಿ, ಮಗನಿಗೆ ಸ್ಟಡಿ ಹಾಲಿಡೇ ಅಲ್ಲ. ಸೊ ಅವನಿಗೆ ಓದಿಸ್ಬೇಕು, ಇವಳನ್ನ ಮಲಗಿಸ್ಬಿಟ್ಟು ಓದಿಸ್ಬೇಕು. ಇನ್ನು ಅವನಿರೋದ್ರಿಂದ ಇವಳು ಮಲ್ಕೊಳ್ಳೋದೇ ಇಲ್ಲ. ಸೊ ಏನು ಮಾಡ್ತಾಳೆ ಅಂತಂದರೆ, ಅವನಿದ್ರೆ ಆಟ ಆಡ್ಕೊಂಡು ಸಂಜೆ ತನಕ ಆಡ್ತಾ ಇರ್ತಾಳೆ. 6 ಗಂಟೆ ಆಯ್ತಿದ್ದಂಗೆ ಅವಳಾಗ ಆಟ ಆಡ್ಕೊಂಡು ಅಲ್ಲೇ ಮಲಗಿಬಿಡ್ತಾಳೆ. ನಾವು ಮಲಗಿಸೋದೇ ಬಿಡ, ಅವಳೇ ಮಲಗಿಬಿಡ್ತಾಳೆ, ಟಯರ್ಡ್ ಆಗಿರುತ್ತಲ್ಲ. ಇನ್ನು 6 ಗಂಟೆಗೆ ಮಲ್ಕೊಂಡ್ರೆ ಇನ್ನು ನಾನು ಎದ್ದೊಳೋದು ಒಂದು 2 ಅವರ್ಸ್ ಮಲಗಿದ್ರು 7-8 ಎದ್ಬಿಡ್ತಾಳೆ. 8 ಎದ್ದರೆ ಇನ್ನು ಮಲ್ಕೊಳ್ಳೋದೆ 1 o'clock ಕೂಡ ಆದರೂ ಆಯಿತು. ಅಲ್ಲಿ ತನಕ ನಾನು ಎಚ್ಚರಾಗಿರಬೇಕು. ಹೀಗೆ ಸಮ್ಮರ್ ಹಾಲಿಡೇನೂ ನಂದು ಹೀಗೆ ಕಳೆಯುತ್ತೆ ಅನ್ಕೋತೀನಿ. ಅಂದರೆ ನೈಟು ಕೆಲಸ ಮಾಡೋದಕ್ಕಾಗಲ್ಲ, ಡೇ ಟೈಮು ಕೆಲಸ ಮಾಡೋದಕ್ಕಾಗಲ್ಲ. ಇನ್ನು ಇವ್ರಿಬ್ರು ಎದ್ದಿದ್ದಂಗೆ ನಾನು ಲ್ಯಾಪ್ಟಾಪೆಲ್ಲ ಇಟ್ಕೊಂಡ್ರೆ ಇವನಿಗೇನೋ ಹೇಳ್ಬೋದು, ಇವಳಂತೂ ಬಂದು ಮೇಲೆ ಹೊತ್ತೋದು ಮಾಡೋದು ಮಾಡ್ತಾ ಇರ್ತಾಳೆ. ಸೊ ಅದಂತೂ ಆಗೋದೇ ಇಲ್ಲ ಇವ್ರ ಎದುರುಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ. ಸೊ 2 ತಿಂಗಳು ಈ ಸಮ್ಮರ್ ಹಾಲಿಡೇ ಹೆಂಗೆ ಮುಗಿಯುತ್ತೆ ಅನ್ನೋಷ್ಟಾಗ್ಬಿಟ್ಟಿದೆ. ನನಗೆ ಅಂತಲ್ಲ, ಮಕ್ಕಳಿರೋ ಎಲ್ಲ ತಾಯಂದಿರಿಗೂ ಸಮ್ಮರ್ ಹಾಲಿಡೇ ಬಂದರೆ ಫ್ರೀ ಅನ್ನೋದೇ ಇರೋದಿಲ್ಲ ಅನ್ಕೋತೀನಿ. ಮಕ್ಕಳ ಜೊತೆ ಆಟ ಆಡಿ ಅವ್ರು ಹೇಳಿದ್ನೆಲ್ಲ ಮಾಡಿ ಅವ್ರನ್ನ ನೋಡ್ಕೊಳ್ಳೋ ಅಷ್ಟರಲ್ಲಿ ಟಯರ್ಡ್ ಅನ್ನೋದಾಗ್ಬಿಟ್ಟಿರುತ್ತೆ. ಇನ್ನು ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ನ ಪ್ರೀ ಹೀಟರ್ಗೆ ಇಡೋಣ ಅಂತೇಳಿ ಅವ್ನಿಗೆ ಹಚ್ಚೋದಕ್ಕೆ ಹೇಳಿದೆ. ಅವ್ನಿಗೆ ಹಚ್ಚೋದಕ್ಕೆ ಬರಲಿಲ್ಲ. ಮಕ್ಕಳಿಗೆ ಗ್ಯಾಸು ಅಂದರೆ ಈ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ಎಲ್ಲನೂ ಹೇಳ್ಕೊಡು, ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ನನ್ನ ಮಗನೂ ಕೂಡ ಹಾಲು ಕಾಯಿಸೋದು ಹೇಳ್ಕೊಡು, ಕಾಫಿ ಮಾಡೋದು ಹೇಳ್ಕೊಡು ಅಂತ ಹೇಳ್ತಾ ಇರ್ತಾನೆ. ಬಟ್ ಬೇಸಿಕ್ ನಾಲೆಡ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು. ಗ್ಯಾಸ್ ಹಚ್ಬಿಟ್ಟು ಆನ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಇಟ್ಟು ಆಮೇಲೆ ಲೈಟ್ ಹಚ್ಬಾರ್ದು ಅನ್ನೋದನ್ನೆಲ್ಲ ಹೇಳ್ಕೊಡ್ಬೇಕು. ಯಾಕಂದರೆ ಬಗ್ಗಂದ್ಬಿಡುತ್ತೆ, ಅದು ನಾಲೆಡ್ಜ್ ಅವ್ರುಗಳಿಗೆ ಇರಲ್ಲ, ಅದನ್ನೆಲ್ಲ ಹೇಳ್ಕೊಡ್ಬೇಕು. ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ ಅವನಿಗೆ. ಇನ್ನು ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ. ಸೊ ಸ್ಟ್ಯಾಂಡ್ ಇಲ್ವಲ್ಲ ಅಂತೇಳಿ ಒಂದು ಬಟ್ಲು ಇಟ್ಬಿಟ್ಟು ಅದ್ರ ಮೇಲೆ ನಾನು ಇದನ್ನು ಕೇಕ್ದು ಏನಿದೆ ಬಾಕ್ಸು ಅದನ್ನು ಇಡ್ತಾಯಿದ್ದೀನಿ. ಇನ್ನು ಸ್ಟವ್ನು ಅಷ್ಟೇ, ಇದು ನಾವೇನು ಇಟ್ಟಿರ್ತೀವಿ ತವಾ ಅಥವಾ ಕುಕ್ಕರು ತುಂಬ ಜಾಸ್ತಿ ಹೀಟ್ ಆಮೇಲೆ ನಾವು ಈ ಮೋಲ್ಡ್ ಕೇಕ್ದು ಏನಿದೆ ಬಾಕ್ಸು ಅದನ್ನ ಇಡೋಕ್ಕಿಂತ ಮುಂಚೆ ಲೋ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ಇದನ್ನು ಕುಕ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟರು ಬೇಗ ಬೇಯಲ್ಲ, ತುಂಬ ಜಾಸ್ತಿ ಹೊತ್ತು ತೊಗೊಳುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡ್ರೆ ಒಂದು 30 to 35 ಮಿನಿಟ್ಸಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ. 25 ಮಿನಿಟ್ಸಲ್ಲೇ ಬೆಂದಿರುತ್ತೆ. ಒಂದು ಸತಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ನಾನು ರಬ್ಬರೆಲ್ಲ ಹಾಕಿ ಕುಕ್ಕರ್ ಮುಚ್ತಾ ಇದ್ದೀನಿ. ವಿಸಿಲ್ ಹಾಕಲ್ಲ, ಅದನ್ನು ಹಾಕ್ದೇ ಹಾಗೇ ಬಿಡ್ತೀನಿ. ಒಂದು 25 ಮಿನಿಟ್ಸ್ ಬಿಟ್ಟು ತೆಗೆದು ನೋಡಬೇಕು. ಬೆಂದಿದ್ರೆ ಓಕೆ, ಇಲ್ಲಾಂದರೆ ಒಂದು 30-35 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಬೇಯಿಸ್ಕೋಬೇಕಾಗುತ್ತೆ. ಸೊ ಇದು ಬೇಯ್ತಾ ಇರಲಿ, ಇನ್ನು ಇವ್ರಿಗೆ ಊಟ ಮಾಡಿಸೋಣ ಅಂತೇಳಿ ಬಂದೆ. ಇನ್ನು ನನ್ನ ಮಗಳಂತೂ ಮೇಲೆ ಕೂತ್ಬಿಟ್ಟಿದ್ದಾಳಲ್ಲ, ಕೆಳಗಡೆ ಬರ್ತಾನೆ ಇಲ್ಲ ಅವಳು. ಕೆಳಗೆ ಇಳಿಯೋದಕ್ಕೆ ಹಠ ಮಾಡ್ತಾ ಇದ್ದಾಳೆ, ಬರಲ್ಲ ಅಲ್ಲೇ ಆಟಾಡ್ತೀನಿ ಅಂತ ಇದ್ದಾಳೆ. ಏನು ಮಾಡಿದ್ರು ಬರ್ತಾಯಿಲ್ಲ. ಹಿಂಗೆ ಒಂದು ಆಟ ಹಿಡಿದ್ರೆ ಅದರಲ್ಲೇ ಇಟ್ಕೋತಾಳೆ. ಏನಪ್ಪ? ತಲೆ ಹೊಡಿತದ ಮೇಲಿತ್ತಾ? ಮೇಲಿಡ್ಬೇಕಾ? ಇಲ್ಲಿ ಇನ್ನು ಊಟ ಮಾಡ್ಕೊಂಡು ನೋಡಿ ಇವರಿಬ್ಬರು ಹೆಂಗೆ ಕಿತ್ತಾಡ್ತಾ ಇದ್ದಾರೆ ಅಂತಂದರೆ, ಅವನು ತಮಾಷೆಗೆ ಹೊಡಿ ಅಂತ ಹೇಳ್ತಾನೆ, ಇವಳು ಸೀರಿಯಸ್ಸಾಗೆ ಹೊಡೆಯೋದಕ್ಕೆ ಹೋಗ್ತಾಳೆ, ಕೇಳೋದಿಲ್ಲ. ಹಿಂಗೆ ಆಟ ಆಡಿಕೊಂಡು ಕೊನೆಗೆ ಜೋರಾಗೆ ಹೊಡಿತಾಳೆ. ಇನ್ನು ಫೈನಲಿ ನಂದು ಕೇಕು ಆಫ್ ಮಾಡಿದೆ. 35 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿ ತಣ್ಣಗೂ ಆಗಿದೆ. ಈಗ ತಣ್ಣಗೆ ಆದಮೇಲೆ ಓಪನ್ ಮಾಡಬೇಕು, ಬಿಸಿಲೇ ಓಪನ್ ಮಾಡಬಾರ್ದು. ನಾನು ಕುಕ್ಕರಲ್ಲೇ ಬಿಟ್ಬಿಟ್ಟಿದ್ದೆ, ಅಂದರೆ ಇನ್ನೊಂದು 5 ನಿಮಿಷ ಇರೋಂಗೆ ಸ್ವಲ್ಪ ಗ್ಯಾಸ್ ಖಾಲಿಯಾಗಿತ್ತು. ಸೊ ಹಾಗಾಗಿ ಆ ಹೀಟಲ್ಲೇ ಬೆಂದುಬಿಡಲಿ ಅಂತೇಳಿ ಅದರಲ್ಲೇ ಇಟ್ಟಿದ್ದೆ. ಫೈನಲಿ ಕುಕ್ಕು ನೀಟಾಗಿ ಕುಕ್ ಆಗಿದೆ. ಸೊ ಹಾಗಾಗಿ ಅದರಲ್ಲೇ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನೋಡಿ ನೀಟಾಗಿದೆ. ಇನ್ನೊಂದು 5 ನಿಮಿಷ ಇರೋಂಗೆ ನಂದು ಗ್ಯಾಸ್ ಕ್ಲೋಸ್ ಆಯಿತು. ಇನ್ನು ಸೊ ಹಾಗಾಗಿ ಮತ್ತೆ ಫಿಟ್ ಮಾಡೋ ತನಕ ಲೇಟ್ ಆಗುತ್ತೆ ಅಂತೇಳಿ ಅದರಲ್ಲೇ ಬೆಂದಿತ್ತು. ಆಲ್ರೆಡಿ ತೆಗೆದು ನೋಡಿದ್ದೆ ಬೆಂದಿತ್ತು. ಸೊ ಹೆಂಗೂ ಇದಾಗಿದೆಯಲ್ಲ, ಅದರಲ್ಲೇ ಬಿಟ್ಬಿಟ್ಟು ಅದರಲ್ಲೇ ತಣ್ಣಗೆ ಮಾಡಿಸಿದ್ದೆ. ಇನ್ನು ಅದು ತುಂಬ ಕಂಪ್ಲೀಟಾಗಿ ಆರಿದ ಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ. ತುಂಬಾ ನೀಟಾಗಿ ಬಂದಿದೆ ನೋಡಿ. ಬಟರ್ ಪೇಪರ್ ಎಲ್ಲ ತೆಗೆದಾದ್ಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಬೇಕ್ರಲ್ಲೆಲ್ಲ ಹೆಂಗೆ ಬರುತ್ತೆ ಹಾಗೆ ಬಂದಿದೆ. ಇದಕ್ಕೇ ನಾವು ಹೆಂಗೆ ಬೇಕಂಗೆ ಕಟ್ ಮಾಡಿಕೊಂಡು ಕ್ರೀಮ್ನೂ ಎಲ್ಲ ಹಾಕ್ಬೋದು. ಇನ್ನು ನನ್ನ ಮಗ ಹರ್ಷಿಸ್ತು ಚಾಕ್ಲೇಟ್ದು ಕ್ರೀಮ್ ಇತ್ತು, ಸೊ ಅದನ್ನು ಹಾಕೊಂಡು ಡೆಕೋರೇಟ್ ಮಾಡ್ಕೋತೀನಿ ಅಂತಂದ. ಇನ್ನು ಮಾಡ್ಕೊಳ್ಳಿ ಅಂತೇಳಿ ಅವನಿಗೆ ಬಿಟ್ಟೆ. ನೋಡಿ ಹೆಂಗೆಂಗೋ ಮಾಡ್ಕೋತಾ ಇದ್ದಾನೆ. ಇದ್ರ ಮೇಲೆಲ್ಲ ಕ್ರೀಮು ಕೂಡ ನಾವೇ ಮನೇಲಿ ತಯಾರು ಮಾಡ್ಬೋದು, ಬೇಕ್ರಲ್ಲಿ ಸಿಗೋಂಗೆ. ಸೊ ಅದನ್ನು ವಿಡಿಯೋ ನೆಕ್ಸ್ಟು ಮಾಡಬೇಕಾದ್ರೆ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಇನ್ನು ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಮೇಲೆ ಇದೆ ಕೇಕು. ಚೆನ್ನಾಗಿ ಬಂದಿದೆ. ಕಡಿಮೆ ಖರ್ಚಲ್ಲೇ ಕೇಕ್ ರೆಡಿ ಆಯಿತು. ಅಂತೂ 1/4 ಕೆ ಜಿಗಿನ್ನ ಜಾಸ್ತಿ ಇದೆ. ಸೊ ಮಗ ಇದನ್ನು ನೋಡಿಬಿಟ್ಟು ಅಮ್ಮ ಇನ್ಮೇಲೆ ಏನಾದ್ರು ಸ್ಪೆಷಲ್ ಇದ್ದರೆ ನಾವೇ ಮನೇಲಿ ಕೇಕ್ ಮಾಡ್ಕೊಂಡು ಕಟ್ ಮಾಡೋಣ ಅಮ್ಮ ನ್ಯೂ ಇಯರ್ಗೆಲ್ಲ ಅಂತಂದ. ಆಯಿತು ಕಟ್ ಮಾಡೋಣ ಬಿಡಮ್ಮ, ನೆಕ್ಸ್ಟ್ ಎಲ್ಲ ನಾವೇ ಮನೇಲಿ ಮಾಡೋಣ ಅಂತ ಹೇಳಿದೆ. ಇನ್ನು ಅವನಂತೂ ಯಾವಾಗ ತಿನ್ನಲಿ ಅಂತಿದ್ದ. ತಿಂತಾ ಇದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ದ, ಖುಷಿಪಟ್ಟ. ಇನ್ನು ನಾನು ಕೂಡ ನಾನು ಮಾಡಿದ್ದನ್ನು ಟೇಸ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಟೆಕ್ಸ್ಚರ್ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಅವನು ಮೇಲೆ ಅಷ್ಟಿಷ್ಟು ಕ್ರೀಮೆಲ್ಲ ಹಾಕಿದ್ರಲ್ಲ, ಅದಕ್ಕೂ ಅಂತೂ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಇನ್ನು ಅವನು ತೊಗೊಂಡೋಗಿ ನನ್ನ ಮಗಳು ಯಾವಾಗಲೂ ಹ್ಯಾಪಿ ಬರ್ಡೇ ಅಂತ ಇರ್ತಾಳೆ. ಸೊ ಹಾಗಾಗಿ ಅವಳ ಕೈಲಿ ಕಟ್ ಮಾಡಿಸ್ತೀನಿ ಅಮ್ಮ ಸುಮ್ಮನೆ ಅಂತೇಳಿ ತೊಗೊಂಬಂದು ಕಟ್ ಮಾಡಿಸ್ತಾ ಇದ್ದಾನೆ. ಇನ್ನು ನನ್ನ ಮಗಳಂತೂ ಕೇಕ್ ಕಟ್ ಮಾಡೋಕ್ಕೆ ಇಷ್ಟಪಡ್ತಾಳೆ, ಬಟ್ ತಿನ್ನೋದಿಲ್ಲ. ಪೇಸ್ಟ್ರಿ ಕೇಕ್ ಆದರೆ ಸ್ವಲ್ಪ ತಿಂತಾಳೆ, ಅದ್ರ ಮೇಲಿರೋ ಕ್ರೀಮ್ನೆಲ್ಲ. ಈ ಥರ ನಾರ್ಮಲ್ ಕೇಕೆಲ್ಲ ತಿನ್ನೋದಕ್ಕೆ ಹೋಗಲ್ಲ ಅವಳು. ಸೊ ಹಾಗಾಗಿ ಹಠ ಮಾಡ್ತಾ ಇದ್ದಾಳೆ ಬೇಡ ಅಂತೇಳಿ. ಇನ್ನು ಈ ಕೇಕ್ನ ಒಂದು 4 hours ನಾವು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ತುಂಬ ನೀಟಾಗಿ ಸೆಟ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಈಗ ತೆಗೆದು. ಇನ್ನು ಹಸ್ಬೆಂಡು ಸಂಜೆ ಡ್ಯೂಟಿಯಿಂದ ಬರ್ತಾ ಅವ್ರ ಆಫೀಸಲ್ಲಿ ನಲ್ಲಿಕಾಯಿ ಮರ ಇತ್ತು ಅಂತೇಳಿ ನಲ್ಲಿಕಾಯಿ ಕಿತ್ಕೊಂಡ್ಬಂದಿದ್ರು, ಅದನ್ನೆಲ್ಲ ತೊಳೆದಿಡ್ತಾ ಇದ್ದೀನಿ. ಇನ್ನು ಮಗ ಕಾಯ್ತಾ ಇದ್ದಾನೆ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಕ್ಕೆ. ಇನ್ನು ನನಗೂ ಕೂಡ ನಲ್ಲಿಕಾಯಿ ಅಂದರೆ ಇಷ್ಟ. ಈಗ ತಂದಿರೋಂಥ ನಲ್ಲಿಕಾಯಿ ಅಂತೂ ತುಂಬಾ ಸ್ವೀಟಾಗಿದೆ. ಯಾರಿಗೆ ಇಷ್ಟ ಇಲ್ಲ ಹೇಳಿ ನಲ್ಲಿಕಾಯಿ ಇವೆಲ್ಲ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಕ್ಕೆ. ಇನ್ನು ಮಗಳು ಸಂಜೆ ಮಲಗಿದ್ಲು. ಇನ್ನು ಎದ್ದುಬಿಟ್ಟು ಇನ್ನು ಆಚೆನೇ ಆಟ ಆಡ್ತಾ ಇದ್ಲು. ಸೊ ಆಚೆನೇ ಊಟ ಮಾಡಿಸ್ಬಿಡೋಣ ಅಂತೇಳಿ ನೈಟು ಆಚೆನೇ ಊಟ ಮಾಡಿಸ್ತಾ ಇದ್ದೀನಿ. ಇನ್ನು ಇವ್ರಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಊಟ ಮಾಡಿಕೊಂಡ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಇನ್ನು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋ ಇಷ್ಟ ಆದರೆ ಲೈಕು ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.